ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ಕ್ರಿಯೇಷನ್. ನಾವು ಇವತ್ತು ಮಾಡ್ತಾ ಇರೋದು ಪಾಲಕ್ ಪನ್ನೀರ್. ಕೇವಲ 15 ನಿಮಿಷದಲ್ಲಿ ಅತ್ಯಂತ ರುಚಿಕರವಾಗಿ ಕಡಿಮೆ ಖರ್ಚಿನಲ್ಲಿ ಪಾಲಕ್ ಪನ್ನೀರ್, ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಏನು ಬೇಕು ಅಂದರೆ 1 ಸೂಡು ಪಾಲಕು, ಅರ್ಧ ಸೂಡು ಕೊತ್ತಂಬರಿ ತಗೊಳ್ಳಿ. ಎರಡನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಈಗ ಒಂದು ಕಡಾಯಿನಲ್ಲಿ ನೀರು ಕುದಿಯಲು ಬಿಡಿ ಗ್ಯಾಸ್ ಮೇಲೆ. ಕುದ್ದ ನೀರಿಗೆ ಪಾಲಕ್ನ ಹಾಕೊಳ್ಳಿ. ಮಕ್ಕಳಿಗೆ ವಿಧವಾಗಿ ಕಲರ್ಫುಲ್ ಆಗಿ ರುಚಿ ರುಚಿಯಾಗಿ ಮಾಡಿದ್ರೆ ಮಾತ್ರ ತಿಂತಾರೆ ಫ್ರೆಂಡ್ಸ್. ಇಲ್ಲಾಂದರೆ ಹೊರಗಿನ ಕುರುಕುರೆ ಅದು ಇದು ಅಂತ ತಿಂತಾರೆ. ನೀವು ಇದನ್ನು ಮಾಡಿ ನೋಡಿ. ಇದು ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ 3 ದಿವಸ ನೀವು ಫ್ರಿಜ್ನಲ್ಲಿ ಇಟ್ಟು ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದು ಖರಾಬು ಆಗೋಲ್ಲ ಫ್ರೆಂಡ್ಸ್. ನೋಡಿ ಈಗ ಕುದಿತಾ ಇದೆ. ಈಗ ಕುದ ತಕ್ಷಣ ಇದನ್ನ ಒಂದು ಪ್ಲೇಟ್ನಲ್ಲಿ ತಗೊಂಡು ಆರಲು ಬಿಡಿ. ಈಗ ಗ್ರೇವಿ ಮಾಡೋಕೆ 2 ಟೊಮೊಟೊ, 3 ಎಸಳು ಬೆಳ್ಳುಳ್ಳಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದಿಷ್ಟು ಅದ್ರಕ್ ತಗೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ ಹಾಕಿ ಚಟಪಟ ಚಟಪಟ ಅಂತ ಅನಿಸಿ. ನೋಡಿ ಫ್ರೆಂಡ್ಸ್, ಚಟಪಟ ಅಂತ ಇದೆ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕೊಂಡು ಫ್ರೈ ಮಾಡಲು ಬಿಡಿ. ಇದು ಆರೆಂಜ್ ಟೈಪ್ ಕಾಣಿಸುತ್ತೆ. ಇದು ರೆಡ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಕಲರ್ ಚೇಂಜ್ ಆಗುತ್ತೆ. ಮಕ್ಕಳಿಗೆ ಆರೋಗ್ಯಕ್ಕೆ ಐರನ್ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಪಾಲಕ್ನಲ್ಲಿ ಐರನ್ ಇರುತ್ತೆ. ಕೊತ್ತಂಬರಿ ಶರೀರಕ್ಕೆ ಬಹಳ ಒಳ್ಳೆಯದು. ನೀವು ಮಾಡಿ ಈ ಥರ ಮಾಡಿಕೊಟ್ರೆ ಮಕ್ಕಳು 100% ತಿಂತಾರೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಮೊದಲು ಖಾರ ಇಲ್ಲದ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿ ಹಾಕ್ಲಾರ್ದೆ ಮಾಡ್ಕೊಳ್ಳಿ. ನಂತರ ನೀವು ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಯಾವ ಮಸಾಲನೂ ನಾವು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಈಗ ಟೊಮೆಟೊ ಕಲರ್ ಚೇಂಜ್ ಆದ ತಕ್ಷಣ ಪಾಲಕ್ ಗ್ರೇವಿ ಹಾಕೊಂಡ್ಬಿಡಿ. ಇದು ಕುದ್ದಿದ ಗ್ರೇವಿ ಇರೋದ್ರಿಂದ ಇದಕ್ಕೆ ಜಾಸ್ತಿ ಫ್ರೈ ಮಾಡೋದೇನೋ ಹತ್ತಲ್ಲ ಫ್ರೆಂಡ್ಸ್. 2 ನಿಮಿಷ ಬಸ್, 2 ನಿಮಿಷನ ಪಲ್ಯ ರೆಡಿಯಾಗಿ ಹೋಗುತ್ತೆ. ಕುದಿಸೋಕೆ ಅಷ್ಟೇ ಟೈಮ್ ಬೇಕು ನಿಮ್ಗಷ್ಟೇ. ಮಾಡೋದಕ್ಕೆ ಸಮಯನೇ ವ್ಯರ್ಥ ಆಗೋಲ್ಲ. ನೋಡಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ? ಆಯ್ತು, ಬ್ಲ್ಯಾಕ್ ಕಲರ್ ಬಂತು ಅಂದರೆ ನೀವು ತಿಳ್ಕೊಬೇಕು ಈ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ತೆಳಗೆ ಸೀದು ಹೋಗುತ್ತೆ. ಹಾಗೆ ತಿರುಗಿಸ್ತಾ ಇರಿ ಚಮ್ಮಚ್ನ. ಈಗ ಒಂದಿಷ್ಟು ಅರಿಶಿನ, 3 ಚಮಚ ಧನಿಯಾ ಪೌಡರ್, ಹವೇಜ್ ಪೌಡರ್ ಅಂತಾರಲ್ಲ ಅದು ಹಾಕೊಳ್ಳಿ. ಈಗ ಒಬ್ಬೊಬ್ರು ಇದಕ್ಕೆ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಂಡು ಹಾಕೋಬಹುದಾದ್ರೆ ಕಡಲೆ ಹಿಟ್ಟಿನಿಂದ ಜಿಗಿ ಅಂತ ಅನಿಸುತ್ತೆ ಪಲ್ಯ, ರುಚಿ ಬರಲ್ಲ, ಟೇಸ್ಟ್ ಕೆಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವೇನು ಮಾಡಿ ಹವೇಜ್ ಪೌಡರ್ನ ಹಾಕೊಂಡ್ಬಿಡಿ. 3 ಚಮಚ ಇಲ್ಲ 4 ಚಮಚ ಹಾಕೊಂಡ್ರು ಒಳ್ಳೆಯದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ 2 ಚಮಚ ಇಲ್ಲ 1.5 ಚಮಚ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡ್ಬಿಡಿ. ಯಾಕಂದ್ರೆ ನೀವು ಮೊದಲು ಮೆಣಸಿನ್ಕಾಯಿ ಹಾಕಿದ್ದೀರಾ. ಈಗ ಮಿಕ್ಸರ್ನ ನೀರು ಹಾಕೊಂಡು ಉಳಿದದ್ದನ್ನೆಲ್ಲ ಹಾಕೊಂಡ್ಬಿಡಿ. ನಿಮ್ಮ ಮನೇಲಿ ಇದ್ರೆ ಸ್ವಲ್ಪ ಇದಕ್ಕಿಂತ ಒಂಚೂರು ಕಮ್ಮಿ ಮ್ಯಾಗಿ ಮಸಾಲ ಹಾಕೊಂಡ್ಬಿಡಿ. ಸ್ವಲ್ಪ ಮಕ್ಕಳಿಗೆ ಚಟ್ಪಟ್ ಅಂದರೆ ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಹಾಕಿದ್ರೆ ಹುಳಿ ಜಾಸ್ತಿ ಇರುತ್ತೆ, ಸ್ವಲ್ಪ ಉಪ್ಪನ್ನು ಕಮ್ಮಿ ಹಾಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು, ನಮ್ಮ ಯಜಮಾನರು ಪಾಲಕ್ನಾಗ ತುಂಬ ಚೆನ್ನಾಗಿ ಸ್ಕ್ವಯರಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅವರಿಗೆ. ಕಡೆ ಕೂಡ ಕಟ್ ಮಾಡ್ಕೊಂಡು ಇಟ್ಟಿದ್ದಾರೆ ಮಕ್ಕಳ ಸಲುವಾಗಿ. ನಾನು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೈಬೇಡಿ. ನೋಡಿ ಈಗ ಏನು ಜಾಸ್ತಿ ಫ್ರೈ ಮಾಡೋದತ್ತಲ್ಲ, ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಬ್ಲ್ಯಾಕ್ ಬಬಲ್ಸ್ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ತ್ರಿಕೋನ್ ಪುಡಿ ಅಂದರೆ ಭಾಳ ಇಷ್ಟ. ಇದು ತವಾ ಪುಡಿ ಅಂತಾನೂ ಕರೀತಾರೆ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ ಅದಕ್ಕೆ ಟರ್ಬೂಜ್ ಬೀಜ ಅಂತ ಬರುತ್ತೆ. ಇದು ಕಾಜು ಥರನೇ ಇರುತ್ತೆ ಟೇಸ್ಟ್. ಮಕ್ಕಳಿಗೆ ಶರೀರಕ್ಕೂ ಒಳ್ಳೆಯದು, ಬುದ್ಧಿ ಚುರುಕಾಗುತ್ತೆ ಇದರಿಂದ. ಅದನ್ನು ಹಚ್ಚಿ ಪುಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತದೆ.